ಹಾಯ್ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಎಪಿಕ್ ಕನ್ನಡಿಗ ಅಂದರೆ ತ್ರಿಶೂಲ್ ಲಾಗ್ಸ್. ಆ್ಯಕ್ಚುಲಿ ಒಂದು 3 ಮಂತ್ಸಿಂದ ಏನು ಯೂಟ್ಯೂಬಲ್ಲಿ ಲಾಗ್ಸ್ ಏನು ಬಿಟ್ಟಿಲ್ಲ. ಅದಕ್ಕೆ ಇವತ್ತು ಡೇ 1ಇಂದ ನೀವು ಫ್ರೆಶ್ ಆಗಿ ಒಂದು ದೇವಸ್ಥಾನ ಆದ ಕಂಬಳೀಪುರ ಕಾಟೇರಮ್ಮ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡೋಣ ಅಂತ, ಇಡೀ ಬೆಂಗಳೂರಲ್ಲಿರುವ ಒಳ್ಳೆಯ ದೇವಸ್ಥಾನಗಳೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವತ್ತಿಂದ ಡೇ 1 ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಗೈಸ್, ಇವತ್ತು ನಾವು ವಿಸಿಟ್ ಮಾಡಿರೋದು ಹೊಸಕೋಟೆ ತಾಲೂಕಲ್ಲಿರುವ ಕಂಬಳೀಪುರ ಗ್ರಾಮದಲ್ಲಿರುವ ಕಾಟೇರಮ್ಮ ದೇವಸ್ಥಾನ. ಇಲ್ಲಿ ಬನ್ನಿ ಗೈಸ್, ಇಲ್ಲಿನ ವಿಶೇಷತೆಯನ್ನು ಒಂದು ಎಲ್ಲರ ಮಾತುಗಳಲ್ಲಿ ತಿಳ್ಕೊತ ಇಲ್ಲಿನ ವಿಶೇಷತೆಯನ್ನು ನೋಡೋಣ. ಬನ್ನಿ. ಸ್ವಲ್ಪ ಏನಾದರೂ ಗ್ರಾಮರ್ ಮಿಸ್ಟೇಕ್ ಇದ್ದರೆ ಕ್ಷಮಿಸಿಬಿಡಿ. ಜಾಸ್ತಿ ದಿನ ಆಯ್ತಲ್ಲ ಲಾಗ್ ಮಾಡಿ, ಅದರಿಂದ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಬರುತ್ತೆ. ಬನ್ನಿ ಗೈಸ್, ಇವತ್ತು ಕಂಬಳೀಪುರ ಕಾಟೇರಮ್ಮ ದೇವಸ್ಥಾನ ನೋಡೋಣ, ನನ್ನ ಜೊತೆ ನೀವು ಕೂಡ ಬನ್ನಿ ಗೈಸ್. ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ಬಂದ್ರೇ ನಮಗೆ ಅಂದರೆ ಶ್ರೀ ವಿನಾಯಕ ದೇವರ ಗುಡಿ ಇರುತ್ತೆ. ಇಲ್ಲಿ ಬನ್ನಿ, ಬೇಕಾದರೆ ಇಲ್ಲಿ ದೇವ್ರಿಗೇನು ಮುಡುಪು ಥರ ಕೊಡ್ತಾರೆ, ಅಣ್ಣ ಹತ್ರ ಪರ್ಚೇಸ್ ಮಾಡಿ ಪಕ್ಕ. ಬ್ರೋ, ನಿಮ್ಮ ಹೆಸರು ಬ್ರೋ? ಚೇತನ್ ಅಂತೆ. ಇಲ್ಲಿ ನೋಡಿ, ಅವ್ರಿಗೆ ದೇವ್ರಿಗೆ ಏನು ಬ್ರೋ ಇದು? ಗರಿಕೆ. ದೇವ್ರಿಗೆ ಇಷ್ಟವಾದ, ಅಂದರೆ ಅವರ ವಾಹನವಾದ, ಅವ್ರಿಗೆ ಇಷ್ಟವಾದ ಏನಂತಾರೆ ಬ್ರೋ ಇದನ್ನು? ಗರಿಕೆ. ಇಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ದೇವ್ರಿಗೆ ಇಡಬೇಕಂದ್ರೆ ನೀವು ಹಿಡಿ ಗೈಸ್. ಬನ್ನಿ ಗೈಸ್, ಇಲ್ಲಿಗೆ ದೇವ್ರನ್ನ ನಾವೊಂದು ನಮಸ್ಕಾರ ಹಾಕ್ಕೊಂಡು ಇಲ್ಲಿಂದ ಹೋಗೋಣ. ಈಗ ತಾನೇ ನಾವು ಎಂಟ್ರೆನ್ಸ್ ರೀಚ್ ಆಗಕ್ಕೆ ಬರ್ತಿದ್ದೀವಿ. ಇಲ್ಲೊಂದು ಶೆಡ್ ಇದೆ. ಈ ಶೆಡ್ಡಿಂದ ಒಳಗಡೆ ಹೋಗ್ಬೇಕು ಅನಿಸ್ತಿದೆ. ಆ್ಯಕ್ಚುಲಿ ಇಲ್ಲಿ ಬ್ರೈಟ್ನೆಸ್ ಏನೂ ಇಲ್ಲ, ಫೋನಲ್ಲಿ ಜಾಸ್ತಿ ಬ್ರೈಟ್ನೆಸ್ ಇಟ್ಕೊಳಕ್ಕಾಗ್ತಿಲ್ಲ ಗೈಸ್. ಆ್ಯಕ್ಚುಲಿ ಈ ದೇವಸ್ಥಾನ ಹೊಸಕೋಟೆಯಿಂದ 12 ಕಿಲೋಮೀಟ್ರ್ ಇದೆ. ಒಂದು ಬಸ್ ರೂಟಲ್ಲಿ ಬಂದರೆ, ಇಲ್ಲಾಂದರೆ ನೀವು ಬೈಕಿಂದ, ಇಲ್ಲಾಂದರೆ ಶಾರ್ಟ್ಕಟ್ಸಲ್ಲಿ ಏನಾದ್ರು ಬಂದರೆ ಒಂದು 6-7 ಕಿಲೋಮೀಟರ್ಸ್ ಆಗ್ಬೋದಂತೆ. ಆ್ಯಕ್ಚುಲಿ ಗೈಸ್, ರೋಡುಗಳಂತೂ ಚೆನ್ನಾಗಿಲ್ಲ. ಈ BMTC ಬಸ್ ಅವರು ಹೇಗೆ ಓಡಿಸ್ತಿದ್ದಾರೆ ಗೊತ್ತಿಲ್ಲ. ನಾನು ಇವತ್ತು ಬೈಕಲ್ಲಿ ಬಂದೆ ಅಲ್ಲ, ಫುಲ್ಲು ರೋಡುಗಳಂತೂ ಸರಿ ಇಲ್ಲ. ಇಲ್ಲಿ ನೋಡೋಣ, ಚೆಕ್ಕಿಂಗ್ ಅವ್ರೇನು ಕೂತಿದ್ದಾರೆ. ಬನ್ನಿ ಗೈಸ್, ಡೈರೆಕ್ಟ್ ಟೆಂಪಲನ್ನು ದೇವಸ್ಥಾನದಲ್ಲಿ ನಾವು ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಈ ಪ್ಲೇಸ್ ಬಗ್ಗೆ ನೋಡೋಣ. ಕಾಟೇರಮ್ಮ 52 ಅಡಿ ಅಂತೆ. ಬನ್ನಿ ಗೈಸ್, ಇವತ್ತು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಒಂದು ಒಳ್ಳೆ ದರ್ಶನ ಮಾಡ್ಕೊಂಡು ಬರೋಣ. ಬ್ಯಾಕ್ಗ್ರೌಂಡ್ ಫುಲ್ಲು ಹೆವಿ ಬ್ರೈಟ್ನೆಸ್ ಕಾಣಿಸಿದೆ ಗೈಸ್. ಗೈಸ್, ಇಲ್ಲಿ ನೋಡೋದಾದರೆ ಹಿಂದೆ ನೋಡಿ ಎಷ್ಟು ಜನ ಅವರ ಹರಕೆಗಳನ್ನು ಲೆಟ್ರ್ಗಳಲ್ಲಿ ಬರೆದಿಟ್ಟಿದ್ದಾರೆ. ಮತ್ತು ಅವ್ರಿಗೇನಾದರೂ ದುಶ್ಚಟಗಳಿರದೆ ಅಂತ ಅದನ್ನ ಎತ್ಕೊಬಂದು ಆ ದುಶ್ಚಟ ಬಿಡಬೇಕಂತ ಆ ದುಶ್ಚಟದ ವಸ್ತುವನ್ನು ಬಂದು ಇಲ್ಲಿ ಪಿನ್ ಮಾಡಿದ್ದಾರೆ. ನೋಡಿ, ನೀವು ನೋಡ್ತಾ ಇರ್ಬೋದು ಗೈಸ್. ಅವ್ನ ಮನಸ್ಸಿಂದ ಅವ್ನು ಬಿಡಬೇಕು ಅನಿಸ್ಬೇಕು. ನಾವಿಲ್ಲಿ ಎತ್ಕೊಬಂದು ಕಟ್ಟಿದ್ರೆ ಏನೂ ಆಗಲ್ಲ ಗೈಸ್. ಕೆಲವರು ಅಮರ ಪ್ರೇಮಿಗಳು ನೋಡಿ ಲವ್ ಲೆಟರ್ ಕೂಡ ಬರೆದಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ವಿಸಿಟ್ ಮಾಡೋರು ತೆಲುಗು ಮತ್ತು ಕನ್ನಡ, ತಮಿಳ್ದವ್ರು ಅನಿಸ್ತಿದೆ. ಇಲ್ಲಿ ನೋಡಿ ಗೈಸ್, ಎಷ್ಟು ಹರಕೆಗಳು ಕಟ್ಟಿ ಎಷ್ಟು ಇದು ಮಾಡಿದ್ದಾರೆ ಅಂತ. ಇಲ್ಲಿ ನೋಡಿ, ಹಾಗೆ ನಾವು ಟೆಂಪಲನ್ನು ರೀಚ್ ಆದ್ವಿ. ಇದೇ ಟೆಂಪಲ್ ವ್ಯೂ ನೋಡಿ. ಕಂಬಳೀಪುರ ಇದೆ ಧ್ವಜ, ಗಡಗಂಬ ಅಂತೀವಿ ನಮ್ಮ ಕಡೆ, ಬಟ್ ಬೆಂಗಳೂರು ಭಾಷೆಯಲ್ಲಿ ಏನಂತಾರೆ ನಮಗೂ ಗೊತ್ತಿಲ್ಲ. ಇಲ್ಲೊಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಸಾಗೋಣ. ಮತ್ತೆ ಗೈಸ್, ಇಲ್ಲಿನ ವಿಶೇಷತೆ, ಈ ಗೋಡೆಯ ವಿಶೇಷತೆ ಏನಂದರೆ, ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅದು ನೆರವೇರುತ್ತೆ, ಅದು ದೇವರ ಇಚ್ಛೆಯಿಂದ ನೆರವೇರುತ್ತಂದರೆ ಇದು ಅಂಟ್ಕೊಳತ್ತಂತೆ ಕಾಯನ್ನು.
ನಾನು ಮನಸ್ಸಲ್ಲಿ ಏನೋ ಅಂದ್ಕೊಂಡು ಇಲ್ಲಿ ಒಂದು ಈ ಕಾಯಿನ್ನ ಮೆಸ್ಸಿದ್ದೀನಿ, ಅದು ಅಂದ್ಕೊಂಡಿದೆ ನನ್ನ ಮನಸ್ಸಲ್ಲಿರೋದು ನೆರವೇರುತ್ತೆ ಅಂತ ದೇವರಲ್ಲಿ ಒಂದು ನಂಬಿಕೆ ಇಟ್ಕೊಂಡು ಮುಂದೆ ಸಾಗ್ತಿದ್ದೀನಿ. ಬನ್ನಿ ಗೈಸ್, ಇಲ್ಲಿನ ಇನ್ನೂ ವಿಶೇಷತೆಯನ್ನು ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಗೈಸ್, ಇಲ್ಲಿ ಬನ್ನಿ ಗೈಸ್, 52 ಅಡಿ ಅಂತೆ ಕಾಟೇರಮ್ಮ ಗ್ರಹ, ಅಂದರೆ ಅಲಿಯಸ್ ಕಾಳಿಯಮ್ಮ. ಹಾಗೆ ನಾವು ಮುಂದೆ ಸಾಗೋಣ. ಇಲ್ಲಿ ಜೋಡಿ ಹಾಳದ ಮರವನ್ನು ಹಾಗೆ ನೋಡೋಣ. ಎಷ್ಟು ಜನ ಹರಕೆ ಹೊರ್ತಿದ್ದಾರೋ ಏನೋ ನನಗೂ ಗೊತ್ತಿಲ್ಲ, ಬಟ್ ನಾನಂತೂ ಆ ಕೆಲಸ ಮಾಡೋಕ್ಕೋಗಲ್ಲ, ಯಾಕಂದರೆ ದೇವ್ರು ಕೊಟ್ಟಿರೋದಲ್ಲಿ ಬದುಕೋಣ ಸಾಕಷ್ಟೇ. ಹಂಗೆ ಗೈಸ್, ಇಲ್ಲಿ ನೋಡಿ ಎಷ್ಟು ಜನ ಹರಕೆ ಕಟ್ಟಿದ್ದಾರೆ ಅಂತ ನೋಡೋಣ. ಬನ್ನಿ ಹಾಗೆ ನೋಡೋಣ. ಹಾಯ್ ಬ್ರೋ, ಯಾವ ಕನ್ನಡ ತೆಲುಗು ಆ್ಯಕ್ಚುಲಿ ನನಗೆ ತೆಲುಗು ಬರುತ್ತೆ, ಕೇಳನೇ ರೀ. ಯಾಕಂಡಿಂಗ ಬ್ರೋ ಅರ್ಥ ಆಗುತ್ತೆ. ಎಲ್ಲಿಂದ ಆಗಿದ್ರೆ ನೀವು? ಆಂಧ್ರ. ಎಷ್ಟು ದಿನದಿಂದ ಸ್ಟೇಯಿಂಗ್ ಹಿಯರ್ ಓನ್ಲಿ? ಓಕೆ, ಬಟ್ ಎಷ್ಟು ದಿನದಿಂದ ಇಲ್ಲಿಗೆ ವಿಸಿಟ್ ಆಗ್ತಿದ್ದೀರಾ? ಥರ್ಡ್ ಟೈಮ್. ಏನಾದರೂ ಹರಕೆ ಕೋರ್ಕೊಂಡಿದ್ದೀರಾ? ಅಂದ್ರೆ ఏమన్నా కోరిక కోరుకున్నావా అంటున్నా? అలాంటి ఏం లేదు, జస్ట్ చూడడానికి వచ్చావు అంతే. ఓకే గైస్, బన్నీ గైస్, ಜಸ್ಟ್ ಚಿಲ್ಲಿಂಗ್ ಬಂದಿದ್ದಾರೆ. ತ್ರಿಶೂಲ್ ಲಾಕ್ಸ್ ಅಂತ ಬ್ರೋ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಇಲ್ಲಿ ನೋಡಿ ಎಷ್ಟು ಜನ ಹರಕೆ ಕಟ್ಟಿದ್ದಾರೆ. ಹಂಗೆ ಬನ್ನಿ, ಇದನ್ನೊಂದು 3 ಗೈಸ್. ಇಲ್ಲಿ ನೋಡಿ ಎಷ್ಟು ಜನ ಹರಕೆ ಹೊತ್ಕೊಂಡು, ಅವ್ರು ಹೇಳ್ದಂಗೆ ನಾವು 9 ವಾರ ಈ ಟೆಂಪಲ್ನ ವಿಸಿಟ್ ಮಾಡಿ 9 ಹರಕೆ ಕಾಯಿಗಳು ಕಟ್ಟಿದ್ರೆ ಈ ಜೋಡಿ ಹಾಳದ ಮರಕ್ಕೆ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋ ಕೋರಿಕೆ ನೆರವೇರುತ್ತದೆ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಗೈಸ್, ನನಗಂತೂ ಒಂದೇ ಒಂದು ಕೋರಿಕೆ ಇದೆ, ಲೈಫಲ್ಲಿ ಫುಲ್ಲು ಸಕ್ಸಸ್ ಆಗಿ ನಮ್ಮನ್ನು ಯಾರು ಅವಮಾನ ಮಾಡಿರ್ತಾರೋ ಅವ್ರನ್ನೆಲ್ಲ ಮೆಟ್ಟಲ್ಲಿ ಹೊಡಿಬೇಕು ಅನ್ನೋದೇ ನನ್ನ ದೊಡ್ಡ ಕನಸು, ಮತ್ತು ಅದೇ ನನ್ನ ಕೋರಿಕೆ ಆಗಿರ್ತದೆ ಗೈಸ್. ಬಟ್ ಇದಂತೂ ಒಂದಿನ, ಇವತ್ತಲ್ದಿರೋದ್ರು ನಾಳೆ ಪಕ್ಕ ಸಾಧನೆ ಮಾಡಿ ಮೆಟ್ಟಲ್ಲಿ ಹೊಡೆಯೋದಂತೂ ಪಕ್ಕ ಗೈಸ್ ಅವ್ರನ್ನ. ಇನ್ನೊಂದು ರೌಂಡ್ ಇದೆ ಗೈಸ್ ನಾವು ಕಂಪ್ಲೀಟ್ ಆಗೋಕ್ಕೆ. ಬನ್ನಿ, ಇಲ್ಲಿ ಯಾರು ಹೋಗೋದು? ಹಾಯ್ ಬ್ರೋ, ಎಷ್ಟು ದಿನದಿಂದ ಟೆಂಪಲ್ ಬರ್ತಿದ್ದೀರಿ ಬ್ರೋ? ಇದೇ ಫಸ್ಟ್ ಕನ್ನಡನಾ? ಇದೇ ಫಸ್ಟ್ ಇದೇ ಫಸ್ಟಾ? ಈ ಟೆಂಪಲ್ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಣ್ಣ? ಇನ್ನು ಬಂದಿದ್ದೀನಿ ತಾಯಿ, ಎಲ್ಲರೂ ದಯ ಐತೆ, ಎಲ್ಲರ ತಾಯಿ ಬಗ್ಗೆ ಧೈರ್ಯಕ್ಕೆ ಎಲ್ಲರೂ ಬರ್ತಾ ಇರೋದು, ಎಲ್ಲ ಬರ್ತಿದ್ದಾರೆ. ಬಟ್ ಹೇಗಿತ್ತಣ್ಣ ಇಲ್ಲಿ ಎಕ್ಸ್ಪೀರಿಯೆನ್ಸು ಟೆಂಪಲ್ ವಿಸಿಟಿಂಗು? ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಬಟ್ ರೋಡ್ಸ್ ಅಣ್ಣ? ಇದು ಪ್ರದರ್ಶನ ಮಾಡ್ತಿದ್ರೆ ಮೇಂಡ್ ಎಲ್ಲ ಚೆನ್ನಾಗಾಗ್ತಾಯಿತ್ತು. ಹಾಂ ಅಣ್ಣ. ಬನ್ನೀಗ ಏನಾದರೂ ಮಾತಾಡ್ತೀರಾ? ಅಕ್ಕ ಎಷ್ಟನೇ ಸರಿ ಅಕ್ಕ ಟೆಂಪಲ್ ಬರ್ತಿರೋದು? 2ನೇ ಸರಿ. ಅಕ್ಕ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಕ್ಕ ನಿಮಗೆ? ನಂಬಿಕೆ ಒಳ್ಳೇದಾಗತ್ತಾ? ಒಳ್ಳೇದಾಗತ್ತಾ ಅಕ್ಕ? ಮತ್ತು ನಮ್ದೆಲ್ಲ ಒಳ್ಳೇದಾಗಿದೆ. ನಿಮ್ದು ಯಾವ ಅಕ್ಕ? ಮೈಸೂರಿಂದ ಇಲ್ಲಿಗೆ ಬಂದಿರೋ ಗಾಯ್ಸ್. ನೋಡಿ ಗೈಸ್, ನನ್ನ ಪಕ್ಕದಲ್ಲಿರೋ ಕೋಲಾರಿಂದ ಬಂದಿದ್ದೀನಿ, ಬಟ್ ಇವ್ರು ಮೈಸೂರಿಂದ ಬಂದಿರೋಂದ್ರೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ದೇವ್ರ ಮೇಲೆ. ಅಕ್ಕ ನಿಮ್ಮ ಹೆಸರು ಅಕ್ಕ? ಗೀತಾ. ಥ್ಯಾಂಕ್ ಯು ಅಕ್ಕ. ಇಲ್ಲಿಗೆ ನಮ್ಮ ಪ್ರದಕ್ಷಿಣೆ ಎಂಡಾಗತ್ತೆ ಗೈಸ್.